ಬಾ 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 ಹಿಂದಿಗೆ ಹೋಗ್ಬಿಟ್ಟ. ಹಾಂ ಮುನ್ಸ್ಪೇನ್ ಅಮ್ಮ ಬಾ 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 ನಿಧಾನಿಗೆ ಬಾ. ಏ ತಗೊಂತಾರೆ ಸರ್ ಮರಿ ನೋಡ ಬೆಂಕುತ್ತೆ ಇಡ್ಲಿ ಪ್ಯಾಕೆಟಲ್ಲಿ ನನ್ನ ಎಲ್ಲ ಲೈನಾಗಿ ಇಳಿತದೆ ಬೇಬಿ. ಅಲ್ಲಿ ನೋಡು ಅಲ್ಲಿ ನೋಡು. ಅರುಣ್ ಅವರೇ, ಹೇಗಿತ್ತು ದರ್ಶನ? ಸೂಪರ್. ಇದೇ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ವ್ಲಾಗ್ಸ್. ಏನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ಆ್ಯಕ್ಚುಲಿ ನೈಟೆಲ್ಲ ನಿದ್ದೆ ಹೋಗಿಲ್ಲ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೊರಟು ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ಅದರಿಂದ ಬೇಗ ಬೇಗ ಎದ್ದು ರೆಡಿಯಾಗಿ ಹೊರಟು ಸೀದಾ ಬಂದ್ಬಿಟ್ವಿ ಆ್ಯಂಡ್ ಮಧ್ಯೆ ಎಲ್ಲೂ ನಿಲ್ಲಿಸಿಲ್ಲ ಆ್ಯಂಡ್ ಇಟ್ ವಾಸ್ ಅ ಶಾರ್ಟ್ ಬ್ರೇಕ್. ಸೊ ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಟೈಮ್ ಆಗಿದೆ 9:45 ಆ್ಯಂಡ್ ನಾವು ಮನೆ ಬಿಟ್ಟಿದ್ದು ಅರೌಂಡ್ 4:30 ಆ್ಯಂಡ್ ನಾವಿದ್ದೀವಿ ಎಲ್ಲಿ? ವಳ್ಳಿಮಲೈ. ಎಸ್. ಸೊ ದರ್ಶನ ಎಲ್ಲ ಆಯಿತು, ಸೂಪರಾಗಿ ದರ್ಶನ ಆಯಿತು ಆ್ಯಂಡ್ ಈಗ ಕೆಳಗಡೆ ಇಲ್ದು ಹೋಗ್ಬೇಕು ಇಲ್ಲಿಂದ. ನಾನು ಫಸ್ಟ್ ಟೈಮ್ ಬಂದಿರೋದು, ಅರುಣ್ ಅವ್ರು ತುಂಬ ಸಲ ಬಂದಿದ್ದಾರೆ. ಸುಮಾರು ಸರಿ ಬಂದಿದ್ದೀನಿ. ವರ್ಷ ಇಲ್ಲಿ ವಳ್ಳಿಮಲೆ ತೇರು ಅಂತ ನಡೆಯುತ್ತೆ, ತುಂಬ ಫೇಮಸ್ಸು. ಸೊ ಆವಾಗ ನಾವು ಬರ್ತಾಯಿದ್ವಿ, ಪ್ರತಿ ವರ್ಷ ಬರ್ತಾಯಿದ್ವಿ. ಇವಾಗ ಕೆಲಸದ ಒತ್ತಡಗಳಿಂದ ಬರಲಿಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಸಂಭವ್ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಇಲ್ಲಿಂದ ಮತ್ತೆ ನಾವು ಚೆನ್ನೈಗೆ ಹೊರಡಬೇಕಾಗತ್ತೆ. ಚೆನ್ನೈಲಿ ಒಂದು ಫಂಕ್ಷನ್ ಇದೆ. ಸೊ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ನಾವು ಸೋಲಿಂಗರ್ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿ ಅದಾದಮೇಲೆ ನಾಳೆ ಬೆಳಿಗ್ಗೆ ಚೆನ್ನೈಗೆ ಹೋಗ್ತೀವಿ. ಸೊ ಎಲ್ಲನೂ ಈ ಬ್ಲಾಗಲ್ಲಿ ಕವರ್ ಮಾಡ್ತೀವಿ, ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ವಳ್ಳಿಮಲೆ ಅನ್ನೋದು ಚಿತ್ತೂರಿಂದ ಒಂದು 20 ಕಿಲೋಮೀಟರಾ? 20 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ಇದು ಸೋಲಿಂಗರ್ ಮತ್ತು ತೀರ್ಥನಿಗೆ ಹೋಗೋ ರೋಡಲ್ಲಿ ಪೊನ್ನಯ್ಯನ ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಿಗೆ ಮುಂಚೆ ರೈಟ್ ತೊಗೋಬೇಕು, ವಳ್ಳಿಮಲೆ ಅಂತ. ತುಂಬ ಪವರ್ಫುಲ್ಲು. ನಾನು ಫಸ್ಟ್ ಟೈಮ್ ಬಂದಿರೋದು, ತುಂಬ ಇಷ್ಟ ಆಯಿತು. ದೇವಸ್ಥಾನ ಬೆಟ್ಟದ ಮೇಲಿದೆ. 250 ಸ್ಟೆಪ್ಸ್, ಆಲ್ಮೋಸ್ಟ್ ಅರೌಂಡ್ 250 ಸ್ಟೆಪ್ಸ್ ಇದೆ. ಆರಾಮಾಗಿ ಹತ್ಬೋದು, ಆರಾಮಾಗಿ ಇಳಿಬೋದು. ಆ್ಯಂಡ್ ಈಗ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಿದ್ವಿ. ಇನ್ನೊಂದು ಇದಾದಮೇಲೆ ನೆಕ್ಸ್ಟ್ ನಾವು ಹೋಗ್ತಿರೋದು ಶಿವಲಿಂಗರ್ ನರಸಿಂಹಸ್ವಾಮಿ ಬೆಟ್ಟ. ನಿಮಗೆಲ್ಲ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ನಾವು ಹೋಗಿ ದರ್ಶನ ಆಗಿಲ್ಲ, ಬೈಕಲ್ಲಿ ಹೋಗಿದ್ವಿ ನಾನು ಅರುಣ್ ಅವರು. ದರ್ಶನ ಆಗಿಲ್ಲ ಅಂತ ರಿಟರ್ನ್ ಬಂದ್ವಿ. ಸೊ ಇಟ್ ವಾಸ್ ಲಿಟಲ್ ಡಿಸಪಾಯಿಂಟಿಂಗ್. ಆ್ಯಂಡ್ ಈ ಸಲ ಹೋಗ್ತಿದ್ವಿ ಆ್ಯಂಡ್ ಈ ಸಲ ಪಕ್ಕ ದರ್ಶನ ಮಾಡ್ತೀವಿ. ಮೇಲ್ಗಡೆ ಎಲ್ಲ ಹೇಗಿರುತ್ತೆ ಅಂತ ನಿಮಗೂ ತೋರಿಸಿ ಬ್ಲಾಗಲ್ಲಿ. ವೆಯ್ಟ್ ಮಾಡ್ತೀರಿ. ನಡಿ ನಡಿ ನಡಿ. ಕೋತೆಗೆ ಹೊಡೆಯೋಣ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲೇ ಹೊಡಿತಾ ಇದ್ದೀನಿ ನೋಡಿ. ಇಲ್ಲಿ ಕೋತಿಗಳಿದೆಯಂತೆ ತುಂಬ. ಇಲ್ಲಿ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಋಷಿಗಳು ತಪಸ್ ಮಾಡ್ತಿರ್ತಾರಂತೆ. ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಅಲ್ಲಿ ಒಳಗಡೆ ಗುಹೆಯಲ್ಲಿ ಋಷಿಗಳಿರ್ತಾರಂತೆ. ಆ್ಯಂಡ್ ಇಂಡಿವಿಜುವಲ್ ಆಗಿ ಹೋಗಂಗಿಲ್ಲ, ಕಪಲ್ಸೇ ಹೋಗಬೇಕಂತ ಒಳಗಡೆ, ಅವ್ರಿಗೆ ಮಾತ್ರ ಅಲೌಡ್. அதாவது இப்போ வள்ளிமலைங்கிறது ரொம்ப பேருக்கு விவரங்கள் என்னங்கிறது புரியாதனமாகவே சாமி கும்பிட்டுக்கிட்டு இருப்பாங்க. எல்லா முருகருக்கும் ஒவ்வொரு கருத்துக்கள் உண்டு. இங்கே திருமணம் ஆகாதவங்க வந்தாங்கன்னா திருமணம் ஆகும். அது என்ன காரண கருத்துக்கள்னு கேட்டிங்கன்னா, அதாவது தெய்வ யானையை மனம் முடிக்கும் போது சரிக்கு சரியாக இடம் வச்சு முருகருக்கு கல்யாணம் பண்ணி கொடுக்குறார் பெருமாள். அப்போது பெருமாள் சேஸ்திரத்தினுடைய திருப்பதியில் வந்து நகைக்கு குபேரன்ட்ட கடன் வாங்குறார். கடன் வாங்கி திருமணத்தை பண்ணுறார். தெய்வானையோட சகோதரி முருகரை விரும்புது. ஞானக்கண்ணால் அவருக்கு தெரியுது, ஆகா நம்ம பொண்ணு விரும்புது, நம்ம எப்படி மருமகன்ட்ட போய் கேட்குறதுன்னு தெரிஞ்சுக்கிட்டு இதுக்கு ஒரு யூகம் பண்ணுறார். யூகம் பண்ணி அந்த இளைய பொண்ணை அழித்து வள்ளிமலை மான் கருவில் தரிக்க வைக்கிறார். வள்ளிமலை மான் கருவில் அந்த பொண்ணு தரிக்குது. தரித்து மான் கருவில் கருதரிச்சு வள்ளி கொடியில் அந்த குழந்தை பிறக்குது. மான் வள்ளி கொடியில் பிறந்தோடனே மலைவாழ் குறவர்கள் எடுத்து அந்த குழந்தைய தொட்ட உடனே அவங்க சைவமாக மாறிடுறாங்க. சைவமாக இருந்து அவங்களும் சைவமாக இருந்து 2 காலங்கள் குளித்து அந்த குழந்தைக்கு பேணி பாதுகாத்து அந்த குழந்தைய வளர்க்குறாங்க. நாளொரு மேனி பொழுது ஒரு வண்ணத்தில் அந்த குழந்தை வளர்ந்துருது.
வளர்ந்த உடனே இங்கே அனுப்புகிறார் பெருமாள், அங்கே போங்க வள்ளிமலையில் ஒரு பிரச்சனை இருக்குது, சால்வ் பண்ணிட்டு வாங்கன்னு. முருகர் உடனே மயிலில் வர்றார். வந்தோடனே அந்த வள்ளி ஷோன்னு அந்த ஆலோலங்களை பாட்டெல்லாம் பாடிட்டு இருக்கும்போது வள்ளியை பிடிச்சி போயிடுது. வள்ளியை மனம் முடிச்சிக்கிறார். நான் அங்கே அழைச்சிட்டு போக முடியாது, நான் வீட்டோட தங்கிறேன்னு. வீட்டோட மாப்பிள்ளையாக இங்கே தங்கி கொண்டுறார். வீட்டோட மாப்பிள்ளையாக தங்கி கொண்டோன்னா வள்ளியை சொல்லுது, தெய்வானே இங்கே அழைச்சிட்டு வாங்க, நான் பார்க்கணும்னு. அழைச்சிட்டு வந்து 2 பேரும் சகோதரிகளாக இருக்காங்க. ஞானக்கண்ணில் பெருமாளே சொல்கிறாரு, பரவாயில்ல, நான் தான் அனுப்பிச்சேன், இதெல்லாம் நான் உங்கள்கிட்ட கேட்கக்கூடாதுன்னு செஞ்சேன். இருவரும் ஒருவராக இங்கே காட்சி அளிக்கிறாங்க. ஆகையினால தான் வள்ளிமலை என்று பேர். இப்போ எல்லா மலையிலையும் நீங்கள் வந்து வள்ளி வராது, மருதமலை வரும், பழனி மலை வரும், சிவன் மலை வரும், ஈரோடு பக்கம் சாமி மலைன்னு வரும், எல்லாம் முருகர் பேர்லேயே வரும். இது ஒன்றையும் வள்ளிமலை என்று வரும். வள்ளிமலை தான் இது வந்து வள்ளியினுடைய சொந்த வீட்டோட மாப்பிள்ளையாக முருகரை வைத்து கொண்டது. அதான் வீட்டோட வள்ளிமலை. வள்ளிக்கு தான் முக்கியத்துவம், அதுக்கு அடுத்து தான் முருகருக்கு. வள்ளியை பின்புறம் போனீங்கன்னா அடுத்த இடம் வந்தீங்கன்னா அந்த மூல நட்சத்திரத்தன்னைக்கு வந்தீங்கன்னா அங்கே சாப்பிட்டு அந்த எல்லாரும் நிறைய பேர் நடப்பாங்க. வள்ளி மஞ்சள் தேய்ச்ச குளம் கல் இருக்கும், பெரிய கல். அந்த கல்லை நம்ம வேட்டியை தேய்ச்சோம்னா மஞ்சள் ஆகும், இன்னைவரையும் ஆகும். அதில் வந்து யாருக்கும் மஞ்சள் தேய்க்கிறது இல்லை, போக்குவரத்து, அது இறங்கவே முடியாது. அதுமாரியான கல் அது. அந்த கல்லை தேய்ச்சா வரும். அதுமாரி அது தாமரைப்பூ பூத்துருக்கும், வள்ளி குளிர்ச்சி ஆகிடும். அதுமாரி சேஸ்திரங்களில் திருமணம் ஆகாதவங்க இங்கே வந்துட்டு போனாங்கன்னா அவங்களுக்கு கண்டிப்பாக திருமணத்தை அமைத்து கொடுப்பாரு. இதுதான் வள்ளிமலையுடைய ஒரு பெரிய ஒரு சாரகம். அந்த அதுதான் வள்ளிமலை. எல்லா மலை முருகர் மலைன்னு வரும். வீட்டோட மாப்பிள்ளையா இருந்தாலும் வள்ளியை மனம் முடிச்சுட்டு இங்கே தங்கினதுனால வள்ளிமலை. சிவாய். ತೇರು 4 ದಿನ ಈ ಬೆಟ್ಟನ ಏನಿದೆಯಲ್ಲ, ಈ ಬೆಟ್ಟ ಸುತ್ತು ರೌಂಡ್ ಹೊಡ್ಕೊಂಬಂದು ಇಲ್ಲಿ ನಿಲ್ಲುತ್ತೆ. ಸೊ ನಿಲ್ಲೋ ದಿನ ತುಂಬ ವಿಶೇಷ. ಅದು ಯಾವಾಗಲೂ ಪೌರ್ಣಮಿ ದಿನವೇ ಬಂದು ಇಲ್ಲಿ ನಿಲ್ಲೋದು. ತುಂಬ ಜನ ಬಂದು ಸೇರ್ತಾರೆ ಅವತ್ತಿನ ದಿನ. ಸೊ ನಮಗೆ ಮುಂದೆ ಫ್ಯೂಚರಲ್ಲಿ ಯಾವಾಗಾದ್ರೂ ಆ ಟೈಮಲ್ಲಿ ಬರುವಂಥದ್ದಾದರೆ ಆ ಟೈಮಲ್ಲಿ ಬಂದು ವಿಡಿಯೋ ತೆಗೆದು ಕ್ಯಾಪ್ಚರ್ ಮಾಡಿ ಹಾಕ್ತೀವಿ. ಸೊ ಇದು ತುಂಬಾ ಫೇಮಸ್ಸು, ತುಂಬ ಚೆನ್ನಾಗಿ ನಡೆಯುತ್ತೆ. ಇದೊಂಥರ ಜಾತ್ರೆ ಥರನೇ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 1 ವೀಕ್ ನಡೆಯುತ್ತೆ. ತುಂಬ ಬಿಸಿಲಿದೆ, ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ. ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಅದೇ ಶಿವಲಿಂಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. భయంకరంగా పోయింటారు. సాటర్డే వరే కదా ఏడేస్తారు ఇప్పుడు ఆడ ముందు చిక్కదు. ಸೊ ಇದು ಇಲ್ಲಿಂದ ನಾವು ರೋಪ್ ಕಾರ್ ಆಪ್ಷನ್ ಇದೆ. ರೋಪ್ ಕಾರಲ್ಲಿ ಹೋಗ್ತಿದ್ದೀವಿ ಇವಾಗ. ಬೆಟ್ಟ ಹತ್ಕೊಂಡು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಈಗ ತುಂಬ ಬಿಸಿಲಿದೆ. ಸೊ ಲಾಸ್ಟ್ ಟೈಮ್ ಅರ್ಧ ಬೆಟ್ಟ ಹತ್ತಿದ್ವಿ, 600 ಸ್ಟೆಪ್ಸ್ವರೆಗೂ ಹತ್ತಿದ್ವಿ. ಆ್ಯಂಡ್ ಫುಲ್ಲು ಬ್ಲಾಕ್ ಆಗೋಗಿತ್ತು, ತುಂಬ ರಶ್ ಇತ್ತು. ಕಾರ್ತಿಕ ಮಾಸಲ್ಲಿ ಬಂದಿದ್ದು. ಆ್ಯಂಡ್ ಈಗ ಖಾಲಿ ಇರೋದ್ರಿಂದ ರೋಪ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ವೆಯ್ಟಿಂಗ್ ಸ್ಪೇಸು ನೋಡ್ಬೇಕು ಎಷ್ಟು ಗಂಟೆಗೆ ನಮಗೆ ರೋಪ್ ಕಾರ್ ಸಿಗುತ್ತೆ ಅಂತ. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಶಿವಲಿಂಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ರೋಪ್ ಕಾರ್ ಮೊದಲು ಆಪ್ಷನ್ನೇ ಇರಲಿಲ್ಲ, ಎಲ್ಲರೂ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿತ್ತು. ಆ್ಯಂಡ್ ಈಗ ರೋಪ್ ಕಾರ್ ಆಪ್ಷನ್ ಹೊಸ್ದಾಗಿ ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಪಾಪ ವಯಸ್ಸಾದವರೆಲ್ಲ ಹತ್ತಕ್ಕಾಗಲ್ವಲ್ಲ, ಹಾಗಾಗಿ ಎಲ್ರಿಗೂ ಯೂಸ್ ಆಗ್ತಾಯಿದೆ. ಆ್ಯಂಡ್ ಇದಕ್ಕಿಷ್ಟು ರಶ್ ಇದೆ ಗೈಸ್. ರೋಪ್ ಕಾರ್ ಆಪ್ಷನ್ ಕ್ಯೂ ಈ ಥರ ಇದೆ. ಆ್ಯಂಡ್ ತುಂಬ ಕ್ಯೂ ಇರೋದ್ರಿಂದ ನಾನು ಒಂದು ಕ್ಯೂನ ಜಂಪ್ ಮಾಡ್ಕೊಂಬಂದು ಆಲ್ರೆಡಿ ಕೂತಿದ್ದೀನಿ. ನನ್ನ ಫ್ಯಾಮಿಲಿ ಅಲ್ಲಿದ್ದಾರೆ, ಅರುಣರಲ್ಲಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಒಬ್ರಿಗೆ 100 ರೂಪೀಸ್. ಬರಬೇಕಾದ್ರೆ ಸ್ಲೋ ಬರುತ್ತೆ.
ಅಮ್ಮಗೆ ಭಯ ಆಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಭಯನಮ್ಮ. ಅದಂಗೆ ಅಲ್ಲಿ ನೋಡು ಹತ್ತೋರು ಯಾರು ಇಲ್ಲ. ಪಾರ್ಕಿಂಗ್ ಅಲ್ಲಿ ಒಂದು ಕಾರ್ದು ಸುಡು ಎಂಟು ಗದ್ದನೆ ಮಡೇಶಿಂದ ಮರದ ಕೆಳಗಡೆ ತಿರುಗಬಾರ್ದಂತೆ. ಚೆನ್ನಾಗಿ ಅನಿಸ್ತಿದೆ. ಇಲ್ಲಿ ಕೆಳಗಡೆ ನೋಡ್ರಿ ಜುಮ್ ಅನ್ನತ್ತೆ. ಹೇಳ್ತಾ ಇದ್ದೆ ಬೆಟ್ಟ ಹಾಕೋದಲ್ಲ ಹೇಳ್ತಾ ಇದ್ದೆ, ನೀನೇ ಭಯ ಬಿಡ್ತಿದ್ದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಗಾಳಿ ಗೊತ್ತ ತಣ್ಣ ಗಾಳಿ ನಮ್ಮೂರಲ್ಲಿ ಈ ಥರ ಒಂದು ರೂಪವಾಗಿರೋದು ನಮಗೂ ಒಂಥರ ಹೆಮ್ಮೆ. ಬೆಟ್ಟ ಹತ್ಕೊಂಡು ಬರೋದು ಒಂದು ಚೆನ್ನಾಗಿರುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ. ಎಲ್ಲ ತುಂಬ ವರ್ಷ ಆದ್ಮೇಲೆ ಈಗ ಹಾಕಿದ್ದಾರೆ. ಎಷ್ಟೊಂದು ಫೇಲ್ಯೂರ್ಸ್ ಆಗಿತ್ತು, ಈ ಸಲ ಸಕ್ಸಸ್ ಆಗಿದೆ. ನಾನು ಹಿಡಿತಾ ಇದ್ದೀನಿ ನೋಡಿಲಿ. ಬಂತು ಸ್ಟೇಷನ್ ಬಂತು. ಅಷ್ಟೇ 10 ಮಿನಿಟ್ಸ್ 5 ನಿಮಿಷ 5 ನಿಮಿಷ ಅಷ್ಟೇ. ಸೊ ಬೆಟ್ಟ ಹತ್ಕೊಂಡು ಬರ್ಬೇಕಂದ್ರೆ ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಒಂದು 2 ಅವರ್ ಆಗುತ್ತೆ. ಅಲ್ಲ ಯೂಶಲಿ ಬರೋದಕ್ಕೆ 1 ಅವರ್ ನೋಡಿ. ಈಗ 5 ನಿಮಿಷದಲ್ಲಿ ಹತ್ಬಿಟ್ವಿ. ಅಲ್ಲೇ ಬಿಟ್ವಿ. ಹನುಮಂತರಾಯ ತುಂಬ ಇದಾಗಿದೆ. எப்படி நான் எத்தனை போவேன் இப்படியே நான் குச்சி ಗೊತ್ತಾ ನಡೀರಿ ನಡಿ ಮೆತ್ತಗೆ ಬಾಮ ಕೆಳಗು. ಸೊ ಫ್ರೆಂಡ್ಸ್, ಫೈನಲಿ ದರ್ಶನ ಅಂತೂ ಸಖತ್ತಾಗಾಯಿತು. ದರ್ಶನ ಮುಗಿಸ್ಕೊಂಡು ಈಗ ಬೆಟ್ಟ ಇಳಿತಾ ಇದ್ದೀವಿ. 1305 ಸ್ಟೆಪ್ಸ್ ಇದೆ. ಸೊ ಅಂದರೆ ಏನಂದರೆ ರೋಪ್ ಕಾರ್ ಆಪ್ಷನ್ 4 o'clock ಲಾಸ್ಟು, ಮತ್ತು ಇಲ್ಲಿಂದ ರಿಟರ್ನ್ ಹೋಗ್ಬೇಕಂದ್ರೆ 5 o'clock ಲಾಸ್ಟು. ಈಗ ಆಲ್ರೆಡಿ 5:30 ಆಗಿದೆ. ರೋಪ್ ಕಾರ್ ಆಪ್ಷನ್ ಸ್ಟಾಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಹತ್ತಿರೋರೆಲ್ಲರೂ ಇಳ್ಕೊಂಡೇ ಹೋಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ದರ್ಶನ ಆ್ಯಸ್ ಯೂಶುವಲ್ ಸಖತ್ತಾಗಿತ್ತು. ದೇವ್ರ ಮುಂದೆ ಹೋಗಿ ದರ್ಶನ ಮಾಡಿದ್ವಿ. ಆ್ಯಂಡ್ ಇಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಅಮ್ಮನವರು ಅಂತ ಇನ್ನೊಂದು ಸಪ್ರೇಟ್ ದೇವಸ್ಥಾನ ಇದೆ. ಆ್ಯಂಡ್ ನರಸಿಂಹಸ್ವಾಮಿ ದೇವಸ್ಥಾನನೂ ಇದೆ. ಆಯಿತು. ಸೊ ಚೆನ್ನಾಗಿತ್ತು ದರ್ಶನ. ಇದು ನೋಡಿ, ಇದೆಲ್ಲ ಕುಂಕುಮ. ಅಂದರೆ 1 year ಬ್ಯಾಕ್ ನಾನು ಫ್ಯಾಮಿಲಿ ಎಲ್ಲ ಬಂದಿದ್ವಿ ಇಲ್ಲಿ. ಅವಾಗ ಹತ್ಕೊಂಡು ಬಂದಿದ್ದೆ. 1305 ಸ್ಟೆಪ್ಸ್ ಫುಲ್ ಕಂಪ್ಲೀಟ್ ಮಾಡಿದ್ದೆ. ಆ್ಯಂಡ್ ಇಳಿಬೇಕಾದ್ರೂ ಹೀಗೆ ಥರ ಇಳ್ಕೊಂಡು ಹೋಗಿದ್ದೆ. ಆ್ಯಂಡ್ ಈ ಸಲ ರೋಪ್ ಕಾರ್ ಆಪ್ಷನ್ನ ಟ್ರೈ ಮಾಡಿದ್ವಿ. ಲಾಸ್ಟ್ ಟೈಮ್ ನಾನು ಅರುಣ್ ಬೈಕಲ್ಲಿ ಬಂದಿದ್ವಿ. ಕಾರ್ತಿಕ್ ಮಾಸಲ್ಲಿ ಬಂದಿದ್ವಿ, ಸಿಕ್ಕಾಪಟ್ಟೆ ರಶ್ ಇತ್ತು. ದೆನ್ ಮೂನೇ ಆಗ್ತಾ ಇರಲಿಲ್ಲ ಅಲ್ಲಿಂದ ಕ್ಯೂ. ಸೊ ವಿ ವೆಂಟ್ ಬ್ಯಾಕ್. ಹಾಗೆ ಬೈಕಲ್ಲಿ ಹೋಗಿದ್ದು. ಆ್ಯಂಡ್ ಅದು ಡಿಸಪಾಯಿಂಟ್ಮೆಂಟ್ಗೆ ಏನೋ ಗೊತ್ತಿಲ್ಲ, ಈ ಸಲ ಬಂದಾಗ ತುಂಬ 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 ಚೆನ್ನಾಗಿ ದರ್ಶನ ಆಯಿತು. ತುಂಬ ಮನಸ್ಸಿಗೆ ಖುಷಿ. ಆ್ಯಂಡ್ ಈಗ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಆ್ಯಂಡ್ ಇಲ್ಲಿಂದ ರೂಮ್ ಹತ್ರ ಹೋಗಿ ರೆಸ್ಟ್ ಮಾಡಿ ಡಿನ್ನರ್ ಮುಗಿಸಿ ತಿರ್ಗಾ ನಾಳೆ ನಾವು ಚೆನ್ನೈ ಹೊರಡಬೇಕು. ನಾಳೆ ಚೆನ್ನೈಲಿ ಫಂಕ್ಷನ್ ಇದೆ. ಶಿವಲಿಂಗರ ಕೆರೆ ತುಂಬ ಸುಂದರವಾಗಿದೆ. ಅಷ್ಟೇ ಬಿಸಿಲು, ತುಂಬ ಬಿಸಿಲು.
ಬಾಯ್ ಬಾನು. ಇಲ್ಲಿ ಬೆಟ್ಟದ ಮೇಲೆ ಏನೋ ಯಾವುದೇ ಥರ ಅಂಗಡಿ ಎಲ್ಲ ಏನಿಲ್ಲ. 600 ಸ್ಟೆಪ್ಸಿಗೆ ಮಾತ್ರ ಈ ಥರದ್ದು ಒಂದು ಜಂಕ್ಷನ್ ಸಿಗುತ್ತೆ. ಇದರಲ್ಲಿ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್, ಕೋಲ್ಡ್ ವಾಟರ್. ಸಾಕಾಯ್ತು ಫ್ರೆಂಡ್ಸ್, ಅದು ಹಿಡ್ಕೊಂಬಂತು. ಈಗ ಕೂತಿದ್ದೀವಿ. ಕೋತಿಗಳು ಒಳ್ಳೆ ಟಾರ್ಚರ್ ಇಲ್ಲಿ ಕೋತಿಗಳು. ಲೈಮ್ ಸೋಡಾ ಹೇಳಿದ್ವಿ, ಕೋಲ್ಡ್ ಸುಮ್ಮನೆ ಎಗಿರ್ತಾರೆ. ಥ್ಯಾಂಕ್ ಯು. ಫೇಸಲ್ಲಿ ಬಂದಿರೋ ಕೂದಲು ಕಿಳ್ತೈತೆ. ಹಿಂಗೆ ತಿರುಗಿ ಸಲ್ಯೂಟ್ ಹೊಡಿಬೇಕು. ಹಾಂ ಯಾರಮ್ಮ? ಅದು ಆಂಜನೇಯ ದೇವಸ್ಥಾನ. ಅದನ್ನು ಹೀಗೆ ಹತ್ಕೊಂಡು ಹೋಗಬೇಕು, ಹತ್ಕೊಂಡು ಇಡಬೇಕು. ಅಲ್ಲಿ ರೋಪ್ ಕಾರ್ ಇಲ್ಲ. ಎಷ್ಟು ಸ್ಟೆಪ್ಸ್ ಇದೆ ಬಾನು? 405 ಸ್ಟೆಪ್ಸ್ ಇದೆ. ಅದು ಕಮ್ಮಿ ಇದೆ ಈ ನರಸಿಂಹಸ್ವಾಮಿ ಟೆಂಪಲ್ ಕಂಪೇರ್ ಮಾಡಿದ್ರೆ. ನಾವು 2 ದೇವಸ್ಥಾನಕ್ಕೂ ಹೋಗಿ ಹತ್ತಿ ಇಳಿದಿದ್ದೀವಿ. ಈ ಸಲ ಮಾತ್ರ ರೋಪ್ ಕಾರ್ ಆಪ್ಷನ್ನ ಚೂಸ್ ಮಾಡಿದ್ವಿ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇದು ಚೆನ್ನಾಗಿದೆ ಒಂಥರ ನೋಡಿ. ಅಮ್ಮ ಫುಲ್ ಟಯರ್ಡ್. ಏನೋ ಶಾಸ್ತ್ರಕ್ಕೆ ಏನಾಚೆ ಅಮ್ಮ ತಡಿಯಾ ಬೇಬಿ ಬರ್ತಡೆ ಅಪ್ಪ ಅಮ್ಮ ಹೆಂಗೆ ಆಯ್ತು. ಬರ್ತಡೆ ಯಾವಾಗ? ಹೋಗ್ತಾ ಇದೆ, ಖುಷಿಯಾಗಿ ಹೋಗ್ತಾ ಇದೆ ಅದು. ಓ ಇನ್ನೊಂದ್ಸತಿ ಹೇಳು, ಬೇಬಿ ಬರ್ತಡೆ ಯಾವಾಗ? ಕೆಳಗೆ ಇಳಿದು ಇಲ್ಲಿಂದ ಕಾರ್ ಹತ್ರ ಹೋಗ್ತಾ ಇದೀವಿ ಆಟೋಲಿ. ಓಹೋ, ಅರುಣ್ ಅವ್ರು ಇಲ್ಲಿ ಡ್ರಾಪ್ ತಗೊಂತಿದ್ದಾರೆ, ಯಾಕಂದ್ರೆ ಕಾರ್ ತಗೊಂಡ್ ಬರ್ತಾರೆ. ಬೈ ಬೈ ಬೈ. ರೈಟ್ ರೈಟ್. ನಮ್ಮ ಚಪ್ಪಲಿ ಎಲ್ಲ ಅಲ್ಲೇ ಇದೆ ರೋಪ್ ಕಾರ್ ಸ್ಟ್ಯಾಂಡ್ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ. ಓ ಬಂದ್ಬಿಡ್ತು ಅಷ್ಟೇ ಅಷ್ಟೇ ಫ್ರೆಂಡ್ಸ್. ಶಿವಲಿಂಗರಲ್ಲಿ ಲಸ್ಸಿ ತುಂಬ ಚೆನ್ನಾಗಿರುತ್ತೆ. ನಾವು ಬಂದಾಗೆಲ್ಲ ಕುಡಿತಾ ಇರ್ತೀವಿ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಕಾಯಿನ್ ಪರೋಟ ಊಟ ಆಯಿತು. ಹಾಗೆ ಇಲ್ಲಿ ವಾಕ್ ಮಾಡ್ತಿದ್ದೀವಿ ಸ್ವಲ್ಪ. ಪರೋಟ ಚೆನ್ನಾಗಿತ್ತು. ತಮಿಳ್ನಾಡಿಗೆ ಬಂದರೆ ಯಾರಾದರೂ ಪ್ಲೀಸ್ ಡೂ ಟ್ರೈ ಪರೋಟಾಸ್. ಹಾಂ, ಪರೋಟ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಊಟ? ಸೂಪರ್. The next morning. ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರ್ಸನ್ ಬ್ಲಾಗ್ಸ್. ಆ್ಯಂಡ್ ನಾವಿವತ್ತಿದ್ದೀವಿ ಶಿವಲಂಗರಲ್ಲಿ. ನೆನ್ನೆ ನೈಟ್ ಡಿನ್ನರ್ ಮುಗಿಸಿ ಮಲಗಿ ಈಗ ಲೈಕ್ ಅರೌಂಡ್ 7 o'clockಗೆಲ್ಲ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟು ಮುಗೀತು. ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ಚೆನ್ನೈಗೆ. ಚೆನ್ನೈಯಲ್ಲಿ ಅರುಣ್ ಅವ್ರ ಕಸಿನ್ದು ಒಂದು ನಾಮಕರಣ ಇದೆ. ಕಸಿನ್ ಮಗು ನಾಮಕರಣ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಚೆನ್ನೈ 105 kilometers ಹೋಗ್ತಾ ಇದ್ದೀವಿ. ನೋಡಿ ಅಪ್ಪ ಅಮ್ಮ ಹಿಂದೆ ಕೂತಿದ್ದಾರೆ, ರೆಡಿ ಆಗಿದ್ದಾರೆ. ಅರುಣ್ ಅವ್ರು ಹೆಂಗಿದ್ದಾರೆ? ಸೋಲಿಂಗರ್ ಬೆಟ್ಟ. ಹಾಂ, ಅದು ಶಿವಲಿಂಗರ್ ಬೆಟ್ಟ ನರಸಿಂಹಸ್ವಾಮಿ. ನಿನ್ನೆ ತಾನೇ ದರ್ಶನ ಮುಗಿಸ್ಕೊಂಡು ಇಳಿದ್ವಿ. ತುಂಬ ಚೆನ್ನಾಗಿತ್ತು ದರ್ಶನ, ತುಂಬ ಚೆನ್ನಾಗಿತ್ತು ದರ್ಶನ. ಅದು ಆಂಜನೇಯ. ಹಾಂ, ಅದು ಆಂಜನೇಯ ಅಲ್ಲಿ ದೂರ.
ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಸೊ ಬನ್ನಿ ಹೋಗೋಣ ಬೇಗ ಚೆನ್ನೈಗೆ ಈಗ. ಇದೇ ನಮ್ಮ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಏನು ಆಲ್ರೆಡಿ ನಮ್ಮ ಬ್ಯಾಂಗ್ಳೂರ್ ಹೊಸಕೋಟೆಯಿಂದ ಆಲ್ಮೋಸ್ಟ್ 70 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗೋಗಿದೆ. ಇನ್ನು ಆಂಧ್ರದಲ್ಲಿ ಮತ್ತು ಇಲ್ಲಿ ತಮಿಳ್ನಾಡಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಇದೆಲ್ಲ ರೆಡಿ ಆದರೆ ನಾವು ಚೆನ್ನೈಗೆ ಈ ಹೈವೇ ತೊಗೊಂಡ್ರೆ ಬರೀ 4 ಅವರ್ಸಲ್ಲಿ ಚೆನ್ನೈ ರೀಚ್ ಆಗ್ಬೋದು. ಸೊ ಕರೆಂಟ್ಲಿ 8 ಅವರ್ಸ್ ತೊಗೊಳುತ್ತೆ. ಈ ಎಕ್ಸ್ಪ್ರೆಸ್ ಹೈವೇ ರೆಡಿ ಆದರೆ 4 ಅವರ್ಸಲ್ಲಿ ಚೆನ್ನೈ ರೀಚ್ ಆಗ್ಬೋದು. ಡೌಟ್ ಇಲ್ಲ. ಈ ಕಾರಲ್ಲಿ ಫಸ್ಟ್ ಟೈಮ್ ಚೆನ್ನೈ ಇನೋವಲ್ಲ వచ్చి ನಮ್ಮ ಈ ಕಾರ್ ಬೆಳಗಿನ ಜಾವನೇ ಹೋಗ್ಬೋದು. ಗೈಸ್ ಫೈನಲಿ ಚೆನ್ನೈಗೆ ರೀಚ್ ಆದ್ವಿ. ಟ್ರಾಫಿಕಲ್ಲಿ ಬರೋಷ್ಟರಲ್ಲಿ ಸಾಕಾಗೋದು. ತುಂಬಾ ಟ್ರಾಫಿಕ್ ಚೆನ್ನೈಯಲ್ಲೂ ಬೆಂಗಳೂರು ಥರನೇ ಸೇಮ್ ಟು ಸೇಮ್ ಬಟ್ ಬಿಸಿಲು ಮಾತ್ರ ತುಂಬಾ ಬಿಸಿಲಪ್ಪ, ಡಬಲ್ ಇದೆ. ಸೊ ಆ್ಯಂಡ್ ಈಗ ಹಾಲ್ ಹತ್ರ ಹೋಗ್ತಾ ಇದ್ದೀವಿ. ಫಂಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗ ಬೆಂಗಳೂರಿಗೆ ಹೊರಡೋಣ. ಲೆಟ್ಸ್ ಗೋ. ಬೆಸ್ಟ್ ಫ್ರೆಂಡ್ ಸೊ ಫ್ರೆಂಡ್ಸ್ ಫೈನಲಿ ಫಂಕ್ಷನ್ ಕೂಡ ಮುಗೀತು. ಊಟನೂ ತುಂಬ ಚೆನ್ನಾಗಿತ್ತು. ಊಟನೂ ಮುಗಿಸಿದ್ವಿ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಆ್ಯಂಡ್ ನಾವು ಈಗ ಹೊರಡ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೇಗೆ ಅನಿಸ್ತಿದೆ? ಚೆನ್ನಾಗಿತ್ತು. 2 ದಿನ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದು ವೀಕೆಂಡ್ ಆದಮೇಲೆ ಒಂದು ವೀಕೆಂಡ್ ಅಲ್ಲ, ಪ್ರತಿ ವೀಕೆಂಡ್ ಆದಮೇಲೆ ಮಂಡೇ ಬಂದೇ ಬರುತ್ತೆ. ಮಂಡೇ ಆಫೀಸ್ಗೆ ಹೋಗಲೇಬೇಕಾಗುತ್ತೆ. ಸೊ ಅದರಿಂದ ನಾವು ಹೊರಡಬೇಕಾಗಿದೆ ಬ್ಯಾಂಗ್ಳೂರ್ಗೆ. ನಾಳೆ ಆಫೀಸ್ಗೆ ಹೋಗಬೇಕಾಗಿದೆ. ಸೊ ಇದೇ ಥರ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ. ಸಿಗುವ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಖುಷಿಯಾಗಿರಿ.